ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ಒಂದು ಕಂಪ್ಲೀಟ್ ವಿಡಿಯೋ, ತುಂಬ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಎಂಜಾಯ್ ಮಾಡ್ತೀರಾ. ಏನಕ್ಕೆ ಅಂದರೆ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ವ ಅದನ್ನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನೀವು ಯೂಶ್ವಲಿ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂದರೆ ಒಂದು ರೆಸಿಪಿ, ಒಂದು ಮೋಟಿವೇಶ್ನಲ್ ಟಾಕ್ ಇರ್ಬೋದು, ನಿಮ್ಮ ಜೊತೆ ಮೋಟಿವೇಶನ್ ಥರ ಮಾತಾಡೋದು, ಇನ್ನೊಂದು ಬಂದು ಒಂದು ಅಡುಗೆ, ಎಲ್ಲವನ್ನು ಶೇರ್ ಮಾಡಿದ್ದೀನಿ ಆಯಿತಾ. ಅದಕ್ಕೆ ನಾನು ಹೇಳಿದ್ದು ಕಂಪ್ಲೀಟ್ ವಿಡಿಯೋ ಅಂತಲೇ. ಸೊ ತುಂಬ ಇಷ್ಟಪಟ್ಟು ಮಾಡಿರುವಂಥ ವ್ಲಾಗು ಚೆನ್ನಾಗಿ ಅನಿಸ್ತು. ಒಂಥರ ಕಂಪ್ಲೀಟ್ ವಿಡಿಯೋ ಮಾಡಿದ್ದು ಅಂದರೆ ಕೆಲವು ಸತಿ ಒಂದು ಎಲಿಮೆಂಟು ಮಿಸ್ ಆಗ್ತಿರುತ್ತೆ. ನನ್ನ ವಿಡಿಯೋದಲ್ಲಿ ಯೂಶ್ವಲಿ ಇಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಎಲ್ಲರೂ. ನನಗೆ ಕೆಲವು ಸತಿ ಒಂದು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ಏನಾದ್ರು ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆನೇ ಇದು ರಂಗೋಲಿ ಒಂದು 7 ಗಂಟೆಗೆ ಹಾಕ್ತಾ ಇರೋದಾ ಅಂತ ಎದ್ದಿದ ತಕ್ಷಣವೇ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಿದ್ದೆ ಸಿಕ್ಕಾಬಟ್ಟೆ ಬರ್ತಾಯಿತ್ತು. ಅದಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಹೊರಗಡೆ ಬರೋಷ್ಟರಲ್ಲಿ 7 o'clock ಆಗೋಯಿತು. ಇದು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರಿಲ್ಯಾಕ್ಸಿಂಗಾಗೇ ಇರುತ್ತಲ್ವ, ಬೇರೆ ದಿನಕ್ಕಿಂತ ಸ್ವಲ್ಪ ರಿಲ್ಯಾಕ್ಸಿಂಗಾಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ಈ ಮನೆ ಮುಂದೆ ಈ ಥರ ಒಂದು ಬ್ಲ್ಯಾಕ್ ಕಲ್ಲನ್ನು ಹಾಕ್ಸಿರೋದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಅದು ನಾನು ಇಷ್ಟಪಟ್ಟು ಹಾಕಿಸ್ಕೊಂಡಿರೋದು. ಸುಮಾರು ಜನ ಬಂದವರು ಹೇಳ್ತಾರೆ, ನೀವು ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಡಿಫ್ರೆಂಟಾಗಿ ನೀವು ಮೊಸಾಕ್ ಮಾಡಿಸಿದ್ದೀರಾ ಅಂದರೆ ನಿಮಗೆ ರಂಗೋಲಿ ಹಾಕೋದು, ರಂಗೋಲಿ ಅಂದರೆ ಎಷ್ಟಿಷ್ಟ ಅಂತ ಗೊತ್ತಾಗುತ್ತೆ ಅಂತ. ಸೊ ಅದು ನಿಜಾನೇ. ಅದು ಒಂಥರ ನನಗೆ ರಿಲ್ಯಾಕ್ಸಿಂಗ್, ಆರಾಮಾಗಿ ಕೂತ್ಕೊಂಡು ರಂಗೋಲಿ ಹಾಕ್ತಾ ಇರಬೇಕು. ಕೆಲವು ಸತಿ ಅರ್ಜೆಂಟಲ್ಲಿ ಹಾಕ್ತೀನಿ, ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ಕೆಲವು ಸತಿ ಮ್ಯಾಕ್ಸಿಮಮ್ 90% ಅಷ್ಟೇ ನಿಧಾನಕ್ಕೆ ಹಾಕ್ತೀನಿ ನಾನು. ಯಾಕೆ ಅಂದರೆ ನನಗೆ ಅದು ಇಷ್ಟಪಟ್ಟು ಹಾಕಿದ್ದೀರಾ ಅಂದರೆ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಯಾವುದೇ ಕೆಲಸನ ಅಷ್ಟೇ ನೀವು ಖುಷಿಯಿಂದ ಮಾಡಿ, ಎಂಜಾಯಿಂದ ಮಾಡಿ. ಅದು ಎಷ್ಟೇ ಕಷ್ಟ ಆದರೂ ತುಂಬ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅಥವಾ ಯಾವುದೇ ಈಸಿ ಕೆಲಸನ ತುಂಬ ಗುಣಕ್ಕೊಂಡು ಬೇಜಾರು ಮಾಡಿಕೊಂಡು ಕೆಲಸ ಮಾಡ್ತೀವಿ ಅಂದರೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಈಗ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಎಲ್ರಿಗೂ ಅಷ್ಟೇ ಒಂದಲ್ಲ ಒಂದು ಅನಿಸ್ತಾನೆ ಇರುತ್ತೆ, ಇಷ್ಟೆಲ್ಲ ಮಾಡಬೇಕಾ ನಾವು, ಲೈಫ್ ಎಷ್ಟು ಜಂಜಾಟ ಅಂತ ಅನಿಸ್ತಾ ಇರುತ್ತೆ. ಬಟ್ ರಿಲ್ಯಾಕ್ಸಿಂಗ್ ಆಗಿ ಅದನ್ನೇ ಎಂಜಾಯ್ ಮಾಡಿಕೊಂಡು ಯಾವ ರೀತಿ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ, ಈ ಥರ ಎಲ್ಲ ಥಿಂಕ್ ಮಾಡಿಕೊಂಡು ಆರಾಮಾಗಿ ಕೆಲಸಗಳನ್ನ ಮಾಡಿಕೊಂಡ್ರೆ ಎಂಜಾಯ್ ಮಾಡ್ಬೋದು. ಸೊ ಡೈಲಿ ಬೇಸಿಸಲ್ಲಿ ನಮ್ಗೆ ಲೇಡೀಸ್ಗಂತೂ ಮನೆ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು ಎಲ್ಲನೂ ಇದ್ದೇ ಇರುತ್ತೆ. ಸೊ ಎಲ್ಲ ಕೆಲಸನೂ ಇಷ್ಟಪಟ್ಟು ಖುಷಿಯಿಂದ ಮಾಡಿಕೊಂಡ್ರೆ ಬೆಸ್ಟು ಅಂತಲೇ ಹೇಳ್ಬೋದು. ಸೊ ನನಗೆ ನನ್ನ ಸೆಲ್ಫ್ ಅನುಭವ ಅದು. ಆ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಎಲ್ಲನೂ ಸ್ವಲ್ಪ ಈಸಿಯಾಗಿ ಕಾಣ್ತಾ ಇದೆ. ಫಸ್ಟ್ ಅನ್ಕೋತಾ ಇದ್ದೆ, ಅಪ್ಪ ಎಷ್ಟು ಮಾಡಬೇಕು ಅಂತ. ಆಗ ಅಂದ್ಕೊಂಡಿದ್ದು ಇಲ್ಲ, ಇವೆಲ್ಲ ನನ್ನ ಸ್ಟ್ರಾಂಗ್ ಮಾಡುತ್ತೆ, ಈ ಥರ ಮಾಡಿಕೊಂಡ್ರೆ ನಾನು ಕೆಲಸನ ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ನಮ್ಮ ಕೈಲಿರುತ್ತೆ. ಯಾವುದನ್ನ ಕೆಲಸನ ತುಂಬ ಕಾಂಪ್ಲಿಕೇಟು ಮಾಡ್ಕೋಬೋದು, ಅದೇ ಕೆಲಸನ ಸಿಂಪಲಾಗೂ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಸೊ ಆ ಥರ. ಸೊ ಹೇಳ್ತೀರಲ್ವ, ಎಷ್ಟು ಬ್ಯುಸಿಯಲ್ಲೂ ರಂಗೋಲಿ ಹಾಕ್ತೀರಾ, ಕಲರ್ಸ್ ಹಾಕ್ತೀರಾ ಹೇಗೆ ಅಂತ ಕಮೆಂಟ್ ಮಾಡ್ತಿರ್ತಾರೆ. ಅದೇ ಹೇಳ್ತೀನಲ್ಲ, ಸಿಂಪಲ್ಲೇ ನೀವು ಇಷ್ಟಪಟ್ಟು ಮಾಡಿದ್ರೆ ಎಷ್ಟನ್ನು ಮಾಡ್ಕೋಬೋದು. ಸೊ ಈ ಥರ ಬಂದಿದೆ ನನ್ನ ಫೈನಲ್ ರಂಗೋಲಿ ಔಟ್ಪುಟ್ಟು. ಸೊ ಇದು ಬಂದು 4ರಿಂದ 2 ಚುಕ್ಕೆ ಅಷ್ಟೇ. ಬಟ್ ನಿಮ್ಮ ಆರ್ಟಿಸ್ಟಿಕ್ ವೇಯಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಡಿಸೈನ್ ಹಾಕ್ಬೋದು ಅನಿಸುತ್ತೋ ಆ ಥರ ಡಿಸೈನ್ ಹಾಕ್ಕೊಂಡು ಹೋಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಸಾರು ಸ್ವಲ್ಪ ಮಸಾಲೆ ಇಟ್ಟು ಮಾಡ್ತೀನಿ. ಸುಮಾರು ಜನ ಹೇಳ್ತಿರ್ತಾರೆ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಲೋಳೆ ಥರ ಅಂಟು ಥರ ಬಂದುಬಿಡುತ್ತೆ ಅಂತ. ಇವತ್ತಿನ ಟ್ರಿಕ್ನ ಫಾಲೋ ಮಾಡಿ ಆಯಿತಾ. ಬೆಂಡೆಕಾಯಿನ ರಾತ್ರಿನೇ ತೊಳೆದು ಒಂದು ಬಟ್ಟೆ ಮೇಲೆ ಒಣಗಿ ರಾತ್ರಿಯೆಲ್ಲ ಒಣಗ್ಕೊಂಡಿದೆ ಅದು ಆಯಿತಾ. ರಾತ್ರಿನೇ ತೊಳಿಬೇಕು ಅದನ್ನು. ನೀವು ಸಂಜೆ ಮಾಡ್ತೀರಾ ಅಂದರೆ ಬೆಳಗ್ಗೆ ತೊಳೆದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒರೆಸ್ಬೋದು, ಆಗಿಂದಾಗಲೇ ಮಾಡಿದ್ರೆ ಒರೆಸ್ಬೋದು. ಇಲ್ಲಾಂದರೆ ನಾನು ಯೂಶ್ವಲಿ ಹಾಗೆ ಮಾಡ್ತೀನಿ. ಹಿಂದಿನ ದಿನ ರಾತ್ರಿ ತೊಳೆದು ಬಟ್ಟೆ ಮೇಲೆ ಒಣಗಾಕಿರ್ತೀನಿ, ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಡ್ರೈ ಆಗಿರುತ್ತೆ. ಮಸಾಲೆಗೆ ಇದಿಷ್ಟು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ಪೀಸಷ್ಟು ಚಕ್ಕೆ, ಸ್ವಲ್ಪ ಒಂದು 7ರಿಂದ 8 ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಚಕ್ಕೆ ಲವಂಗ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3, ಕರ್ಬೇವಿನ ಸೊಪ್ಪು, ಒಂದು 1/4 ಭಾಗದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಮುದ್ದೆಗೂ ಇಟ್ಟಿದ್ದೀನಿ.
ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮುದ್ದೆ, ಬಿಸಿ ಬಿಸಿ ಅನ್ನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ತುಂಬ ಕಡಿಮೆ ಹಾಕಿದ್ದೀರಾ ಅಂದರೆ ಒಂಥರ ಜಿಗಿಟ್ ಥರ ಆಗ್ತಾಯಿರುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಸಾರು. ಸ್ವಲ್ಪ ಯಾವಾಗಲೂ ಜೀರಿಗೆ ಹಾಕ್ತೀನಿ ಫಸ್ಟು, ಸೆಕೆಂಡು ಸಾಸಿವೆ ಹಾಕಿದ್ದೀನಿ. ಇದು ಚೆನ್ನಾಗಿ ಚಟಪಟ ಅಂದಾದಮೇಲೆ ನಾವು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಂಡಿದ್ವಲ್ಲ, ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಯಾವಾಗಲೂ ಅಷ್ಟೇ, ಒಗ್ಗರಣೆ ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ, ಎಷ್ಟು ಚೆನ್ನಾಗಿ ಹಾಕ್ತಿರೋ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದೇ ಹೇಳ್ತಾ ಇದ್ದೀನಲ್ಲ, ನೀಟಾಗಿ ಸ್ವಲ್ಪ ಪೇಷನ್ಸಿಂದ ಫ್ರೈ ಮಾಡ್ತಾನೆ ಇರಬೇಕು. ಒಂದು 2-3 ನಿಮಿಷ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಅಥವಾ ಈ ಟೊಮ್ಯಾಟೊ ಹಾಕೋಕ್ಕಿಂತ ಮೊದಲೇ ಬೆಂಡೆಕಾಯಿನ ಹಾಕಿ ಇಲ್ಲೇ ಹುರ್ಕೊಂಬಿಡ್ಬೋದು. 2 ಮೆಥಡು ಕರೆಕ್ಟೇ. ಟೊಮ್ಯಾಟೊ ಹಾಕಿದ ಮೇಲೆ ನೀವು ಬೆಂಡೆಕಾಯಿ ಹಾಕ್ತಾಯಿದ್ದೀರಾ ಅಂದರೆ ಅದು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಸ್ವಲ್ಪ ಅಂಟಂಟು ಬಂದುಬಿಡುತ್ತೆ. ಇಲ್ಲ ನಾನು ನೆಕ್ಸ್ಟ್ ಡೇನೂ ಸ್ವಲ್ಪ ಯೂಸ್ ಮಾಡ್ಕೋತೀನಿ ಅಂದರೆ ಇದು ಒಂದು ಹೊತ್ತಿಗೆ ಅಂತ ಮಾಡ್ತಾ ಇರೋದು. ಅದಕ್ಕೇ ನಾನು ಬರೀ ಆ ದಿನಕ್ಕೆ ಮಾತ್ರನೇ ಯೂಸ್ ಮಾಡ್ತಿರೋದು, 2 ಹೊತ್ತಿಗೆ ಅಂತ ಆ ದಿನಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಟೊಮ್ಯಾಟೊ ಹಾಕಿ ಆಮೇಲೆ ಹುರ್ಕೋತೀನಿ. ರುಚಿಗೆ ತಕ್ಕಷ್ಟು ಒಂದು ಅಥವಾ 3/4 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿದ್ರೆ ಅದು ಟೊಮ್ಯಾಟೊ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈಗ ಸ್ವಲ್ಪ ಅಡುಗೆ ಅರಶಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದೊಂದು ಸತಿ ಟ್ರೈ ಮಾಡಿ ಆಯಿತಾ, ಈ ಮೆಥಡಲ್ಲಿ ಟ್ರೈ ಮಾಡಿ. ಇಲ್ಲ ನೀವು ಸಪ್ರೇಟಾಗಿ ಹುರ್ಕೊಂಡು ಬೆಂಡೆಕಾಯಿ ಹಾಕ್ತೀರಾ ಅಂದರೆ ಹಾಗೂ ಮಾಡ್ಬೋದು, ಆ ಥರ ಮಾಡಿದ್ರೂ ಫೈನ್. ನಾನು ಈಗ ಅದೇ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಾನು ಬಾಣಲಿಯಲ್ಲಿ ಹುರ್ಕೊಂಡು ಹಾಕೋತೀನಿ. ಇಲ್ಲ ಕೆಲವು ಸತಿ ಟೊಮ್ಯಾಟೊ ಹಾಕಿಲ್ಲ ಅಂದರೆ ಡೈರೆಕ್ಟಾಗಿ ಒಗ್ಗರಣೆಲ್ಲೇ ಹುರ್ಕೊಳ್ತೀನಿ. ಅದನ್ನು ಓಕೆ, ಹೆಂಗೋ ಮಾಡ್ಕೋಬೋದು. ನೆಕ್ಸ್ಟು ಚೆನ್ನಾಗಿ ಬಂದು ಈಗ ಮಸಾಲೆ ಅದಿಷ್ಟು ಏನು ತೋರಿಸಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಫೈನ್ ರುಬ್ಕೋಬೇಕು. ಬೇಕಾದ್ರೆ ಸ್ವಲ್ಪ 1-2 ಸ್ಪೂನಷ್ಟು ಹುರ್ಗಡ್ಲೆ ಹಾಕಿದ್ರೂ ನಿಮಗೆ ಗಟ್ಟಿ ಸಾರು ಬರುತ್ತೆ. ಇಲ್ಲ ತುಂಬ ಗಟ್ಟಿ ಬೇಡ ಅಂದರೆ ಈ ರೀತಿ ಮಾಡ್ಕೋಬೋದು. ಈಗ ಮಿಕ್ಸಿ ಮಾಡ್ಕೊಂಡಿರೋದೆಲ್ಲ ಹಾಕಿ ಸ್ವಲ್ಪ ಜಾರ್ ತೊಳೆದಿರೋಂಥ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ಮಸಾಲೆ ಅಲ್ವಾ, ಯಾವುದೂ ಫ್ರೈ ಮಾಡ್ಕೊಂಡು ರುಬ್ಕೊಂಡಿಲ್ಲ, ಎಲ್ಲ ಹಸಿಯಾಗಿ ಹಾಕ್ಕೊಂಡಿದ್ದು. ಅದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೋದು. ನಾನು 1-1.5 ಟೀ ಸ್ಪೂನಷ್ಟು ಹಾಕಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಹಸಿದೆ ಅಲ್ವಪ್ಪ ಹಾಕಿರೋದು, ಅದಕ್ಕೇ ಎಷ್ಟು ಚೆನ್ನಾಗಿ ಮಸಾಲೆ ಫ್ರೈ ಮಾಡ್ಕೋತೀವೋ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಮುದ್ದೆನೂ ಬೆಂದೋಗಿತ್ತು. ನೀವು ಯಾವಾಗಲೂ ಹೇಳ್ತಾ ಇರ್ತಿಲ್ಲ ಮುದ್ದೆ ಮಾಡೋದು ತೋರಿಸಿ, ನಿಮ್ಮನ್ನು ನೋಡಿ ನಾವು ಮುದ್ದೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಅಂತ ಒಬ್ಬರು ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾರೆ ಅಂದರೆ. ಸೊ ಅವ್ರು ಹೇಳ್ತಾಯಿದ್ರು ನೀವು ಮುದ್ದೆ ಮಾಡೋದನ್ನು, ಆಮೇಲೆ ಒಬ್ಬರು ಮೆಸೇಜ್ ಮಾಡಿದರು ನೀವು ಅದೇ ರೆಸಿಪಿ ಮಾಡಿದ್ರೂ ಪರವಾಗಿಲ್ಲ, ಕುಕ್ಕಿಂಗ್ ವೀಡಿಯೋಸ್ ಮಾತ್ರ ಮಿಸ್ ಮಾಡಬೇಡಿ, ಅದನ್ನು ಹಾಕ್ತಾಯಿರಿ, ನೀವು ಅಡುಗೆ ಮಾಡೋದನ್ನು ನೋಡಿ ನಾವು ಅಡುಗೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ. ಸೊ ಅದನ್ನೇ ಈಗ ನೆಕ್ಸ್ಟ್ ಆದಷ್ಟು ಹೊಸ ರೆಸಿಪೀಸನ್ನೇ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಅಂತ. ಈಗಲ್ಲ ಆಗಲಿಲ್ಲ, ಮಕ್ಕಳು ಎಕ್ಸಾಮ್ ಇದೆ, ಓದಿಸೋದೇನಾದ್ರು ಬ್ಯುಸಿ ಇದೆ ಅಂದರೆ ಅದನ್ನೇ ತೋರಿಸ್ತಾ ಇರ್ತೀನಿ. ವ್ಲಾಗ್ಸ್ ಅಲ್ವಾ, ವ್ಲಾಗ್ಸಲ್ಲಿ ಇನ್ನೇನು ಇಲ್ಲ, ಒಂದು ಮೋಟಿವೇಶನ್ ಅಷ್ಟೇ, ಒಬ್ಬರು ನೋಡಿ ಇನ್ನೊಬ್ರು ಕಲಿಯೋಂಥದ್ದು. ಈಗ ನಾನು ಏನಾದರೂ ಬೇಜಾರಾಗ್ತಾಯಿದೆ ಅಂದರೆ ಯಾರಾದರೂ ಪಾತ್ರೆ ತೊಳೆಯೋದು ನೋಡೋದು, ಯಾರಾದರೂ ಅಡುಗೆ ಮಾಡೋದು ನೋಡೋದು, ಇಂಥದ್ದೆಲ್ಲ ನೋಡಿದ್ರೆ ನನಗೂ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಸೊ ನಿಮಗೂ ಆ ಥರ ಸ್ವಲ್ಪ ಸಿಗುತ್ತೆ ಅಂದರೆ ನೋಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ನೋ ಪ್ರಾಬ್ಲಮ್ ಆಯಿತಾ. ಈಗ ನೆಕ್ಸ್ಟ್ ಬಂದು ಬಿಸಿಯಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಾಯಿದ್ರೆ ಕ್ಷಮಿಸಿ ಆಯಿತಾ, ಯಾಕೆಂದರೆ ಜೋರಾಗಿ ಮಳೆ ಬರ್ತಾಯಿದೆ ಈಗ. ಸೊ ಮುದ್ದೆ ಮಾಡೋಷ್ಟರಲ್ಲಿ ಇದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ತೇಲ್ ಬಂದಿತ್ತು. ಈ ಮಸಾಲೆ ಸಾರು ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಾಗಿ ಮಸಾಲೆನ ಹುರಿದ್ರೆ ತುಂಬ ಚೆನ್ನಾಗಾಗುತ್ತೆ ಆಯಿತಾ. ಅರ್ಜೆಂಟಲ್ಲಿ ಏನೋ ಹಾಕ್ಬಿಟ್ಟು ಆಮೇಲೆ ತರಕಾರಿ ಹಾಕ್ಬಿಡೋದು, ಈ ಥರ ಎಲ್ಲ ಮಾಡಿದ್ರೆ ಮಸಾಲೆ ಫ್ರೈ ಆಗೇ ಇರಲ್ಲ, ಒಂಥರ ಟೇಸ್ಟ್ ಬರುತ್ತೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈವನ್ ಚಿಕನ್ ಮಟನ್ ಮಾಡ್ಬೇಕಾದ್ರೂ ಅಷ್ಟೇ, ಯಾವುದೇ ಮಸಾಲೆ ಐಟಮ್ ರುಬ್ತೀವಿ ಅಲ್ವಾ, ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಆಗಲೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹುರಿದ್ಬಿಟ್ಟು ಮಾಡಿದರೆ ಒಂಥರ, ಇಲ್ಲಿ ಏನೂ ಹುರಿದಿರಲ್ವಲ್ಲ, ಎಲ್ಲ ಹೊಸದೇ ಹಾಕಿರ್ತೀವಲ್ವ, ಅಂದರೆ ಹಸಿದೇ ಹಾಕಿರ್ತೀವಲ್ವ. ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ. ನೆಕ್ಸ್ಟ್ ಈಗೊಂದು ಇನ್ನೊಂದು ಸೈಡಲ್ಲೇ ಬಾಣಲಿಟ್ಟು ಎಲ್ಲ ಮುದ್ದೆ ಎಲ್ಲ ಮಾಡಿ ಇಟ್ಬಿಟ್ಟೆ ಆಯಿತಾ. ಇನ್ನು ಇದೆಷ್ಟು ಇನ್ನೊಂದು 2-3 ನಿಮಿಷಕ್ಕೆಲ್ಲ ಆಗೋಗುತ್ತೆ ಅಂದ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವರೆಲ್ಲ ನಿಂಬೆಹಣ್ಣು ಹಾಕ್ತಾರೆ, ಮೊಸರು ಹಾಕ್ತಾರೆ, ಮತ್ತು ಏನೇನೋ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ತಾರೆ, ಅದು ಅಂಟಂಟು ಬರಬಾರ್ದು ಅಂತ. ಏನಿಲ್ಲಪ್ಪ, ಮೇಯ್ನಾಗಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೀವು ಚಾಕು ಕಟ್ ಮಾಡೋದ್ರಲ್ಲಿ ಇರ್ಬೋದು, ಒಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳಿ, ಅದು ಸ್ವಲ್ಪ ಅಂಟಂಟೇನಾದ್ರು ಬರ್ತಾಯಿದ್ರೆ ಚಾಕುನ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊತಾ ಇರಿ ಅಷ್ಟೇ. ಒಂದು 2 ಸತಿ ಒರೆಸ್ಕೊಂಡ್ರೆ ಸಾಕು, ನೀಟಾಗಿ ಆಗೋಗುತ್ತೆ. ಮತ್ತು ತೊಳೆದಾಗಲೂ ಅಷ್ಟೇ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ, ಇಲ್ಲ ಒರೆಸ್ಕೊಳ್ಳಿ ಆಯಿತಾ. ಯಾವಾಗ ನೀವು ನೀರಿನ ಅಂಶ ತುಂಬ ಚೆನ್ನಾಗಿ ತುಂಬ ಹಾಕ್ತೀರಾ, ಆಗ ಅಂಟಂಟಾಗಿ ಒಂಥರ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿರಲ್ಲ.
ಈಗ ಫ್ರೈ ಚೆನ್ನಾಗಿ ಮಾಡ್ಕೊಂಡಾದ್ಮೇಲೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು, ಬಿಸಿನೀರನ್ನ ಹಾಕ್ಕೋಬೋದು, ಇಲ್ಲ ಮಿಕ್ಸಿ ಜಾರನ್ನ ತೊಳೆದಿರೋಂಥ ನೀರನ್ನೇ. ಈಗ ನೀವು ನೆಕ್ಸ್ಟ್ ಡೇಗೂ ತಿಂತೀರಾ ಅಂದರೆ ಬಿಸಿನೀರು ಹಾಕ್ಕೊಂಡ್ರೆ ಬೆಸ್ಟು, ಯಾಕೆಂದರೆ ಅಷ್ಟು ಅಂಟಂಟು ಬಿಡೋಲ್ಲ. ಇದು ಒಂದು ದಿನಕ್ಕೆ ಅಂದರೆ ಏನೂ ಅಂಟು ಬಿಡೋಲ್ಲ, ಇಲ್ಲ ನೆಕ್ಸ್ಟ್ ಡೇಗೆ ಅಂದರೆ ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೋಡಿ. ಈಗಲೇ ಟೆಂಪ್ಟಿಂಗ್ ಅನಿಸುತ್ತೆ. ಸಿಂಪಲ್ ಸಾಂಬಾರುಗಳು, ಸಾರುಗಳು ಎಷ್ಟು ಆರಾಮಾಗಿ ಮಾಡ್ಕೋಬೋದು, ಜೊತೆಗೆ ಅಷ್ಟೇ ಟೇಸ್ಟು. ಮುದ್ದೆಗೆ ಇವುಗಳೇ ಚೆಂದ. ನಮ್ಮದ್ರಲ್ಲೆಲ್ಲ ಪಚ್ಚಡಿಗಳೆಲ್ಲ ಜಾಸ್ತಿ ಮಾಡ್ತೀವಿ. ಟೊಮ್ಯಾಟೊ ಚಟ್ನಿ ಇರ್ಬೋದು, ಮತ್ತು ಏನಾದರೂ ಕಡಲೆ ಬೀಜದ ಚಟ್ನಿ ಇರ್ಬೋದು, ಈ ಥರದ ಈರುಳ್ಳಿ ಚಟ್ನಿ ಇರ್ಬೋದು, ಆಮೇಲೆ ಕ್ಯಾಬೇಜ್ದು, ಬೆಂಡೆಕಾಯ್ದು ಒಂಥರ ಬಜ್ಜಿ ಮಾಡ್ತೀವಿ, ಆಮೇಲೆ ಬದನೆಕಾಯ್ದು ಬಜ್ಜಿ ಮಾಡ್ತೀವಿ, ಆಮೇಲೆ ಮೂಲಂಗಿದು ಒಂಥರ. ಸೊ ಈ ಥರ ಡಿಫ್ರೆಂಟು ಸಿಂಪಲ್ ಅಡುಗೆಗಳೇ ಅಥೆಂಟಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ಹಸ್ಬೆಂಡ್ದು ಯಾವುದೋ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಇತ್ತು, ಅಲ್ಲಿ ಅವರು ಇಡ್ಲಿ, ವಡೆ, ಚಟ್ನಿ ಎಲ್ಲ ಕೊಟ್ಟಿದ್ದರು. ವಡೆ ಹೊಟ್ಟೋಗಿತ್ತು ಆ್ಯಕ್ಚುಲಿ, ಸ್ವಲ್ಪ ತುಂಬ ಲೇಟಾಗೇ ಪ್ರೋಗ್ರಾಮ್ ಆದಮೇಲೆ ತಿಂದಿದ್ದು, ಕೆಟ್ಟೋಗ್ಬಿಟ್ಟಿತ್ತು ಚಟ್ನಿ ಎಲ್ಲ. ಸೊ ಅದಕ್ಕೆ ನಮ್ಮ ಸಾಂಬಾರೆಲ್ಲ ತಿನ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಹಸ್ಬೆಂಡು ಏನೇ ಇದ್ದರೂ ಕೂಡ ಅವ್ರಿಗೆ ಏನೇ ಕೊಟ್ಟರು ಮನೆಯಲ್ಲಿ ತಂದು ಶೇರ್ ಮಾಡಿ ತಿಂತಾರೆ. ನಮ್ಮ ಮನೇಲಿ ಅದೊಂದು ಅಭ್ಯಾಸ. ನಮ್ಮ ಮಕ್ಕಳಿಗೆ ಯಾರಾದ್ರು ಬರ್ಡೇ ಚಾಕ್ಲೇಟ್ ಕೊಟ್ಟರು, ನಾನು ಈಗ ಕಾಲೇಜಲ್ಲಿ, ಸ್ಕೂಲಲ್ಲಿ ವರ್ಕ್ ಮಾಡ್ತೀನಲ್ವ, ಎಲ್ಲ ಮಕ್ಕಳೆಲ್ಲ ಇರ್ತಾರಲ್ವ, ಸೊ ಅಲ್ಲಿ ಯಾರಾನ ಚಾಕ್ಲೇಟ್ ಕೊಟ್ಟರು ನಾವು ಮನೆಗೆ ಬಂದು 4 ಜನನೂ ಶೇರ್ ಮಾಡಿಕೊಂಡು, ಅತ್ತೆ ಇದ್ದರೆ 5 ಜನನೂ ಶೇರ್ ಮಾಡಿಕೊಂಡು ತಿನ್ನೋದು, ಅದೊಂಥರ ಅಭ್ಯಾಸ. ಅವೆಲ್ಲ ಚಿಕ್ಕ ಪುಟ್ಟ ಇದಾದರೂ ಕೂಡ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಈಗ ಸಾಂಬಾರೆಲ್ಲ ಮುಗಿದೋಯ್ತು. ಮಾತಾಡ್ಕೊತ ಟಿ ವಿ ನೋಡ್ಕೊತ ಹೀಗೆ ಹಾಡುಗಳನ್ನ ಕೇಳ್ಕೊತ ಕೆಲಸ ಮಾಡಿಬಿಡೋದು ಅಷ್ಟೇ, ಬೇಗ ಆಗೋಗುತ್ತೆ. ಸೊ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಈಗ ಬಂದು ಕೆಲವು ಫ್ಲಿಪ್ಕಾರ್ಟ್ ಆರ್ಡರ್ ಬರ್ತಾ ಇರುತ್ತೆ, ಇನ್ನೂ ಒಂದು ತಿಂಗಳು ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಜಾಸ್ತಿನೂ ಇಲ್ಲ, ಏನೇನು ನೀಡಿದೆ ಅದನ್ನು ಮಾತ್ರನೇ ತರಿಸ್ಕೊತಾ ಇದ್ದೀನಿ. ಇದು ಬಂದು ತುಂಬ ವೇಟ್ ಮಾಡ್ತಿರೋಂಥ ಫ್ಲಿಪ್ಕಾರ್ಟ್ ಆರ್ಡರ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ತುಂಬ ವೇಟ್ ಮಾಡ್ತಾಯಿದ್ದೆ, ಯಾಕಂದರೆ ಕಿಚನ್ನ ಆರ್ಗನೈಸ್ ಮಾಡಬೇಕು ಅಂದರೆ ಆರ್ಗನೈಸರ್ಸ್ ಇರಬೇಕು, ಆಯಿತಾ. ಅದು ನನ್ನ ಕಿಚನ್ ಕಂಟೈನರ್ಸು ನನಗೆ ತುಂಬ ತಲೆಯಲ್ಲಿ ಇದ್ದಿದ್ದು ಅಂದರೆ ಒಂದೇ ಥರ ನನಗೆ ಕಿಚನ್ ಕಂಟೈನರ್ಸ್ ಬೇಕು. ನೋಡೋಕ್ಕೆ ಏನೋ ತುಂಬ ಈಗ ದೊಡ್ಡ ಇಂಡಸ್ಟ್ರೀಲಿ, ಫ್ಯಾಕ್ಟ್ರಿಲೆಲ್ಲ ಒಂದೇ ಥರ ಜೋಡಿಸಿರ್ತಾರೆ ನೋಡಿ. ಆಮೇಲೆ ಲೈಬ್ರರಿಲೂ ಅಷ್ಟೇ ಒಂದೇ ಥರ ಬುಕ್ಸ್ ಜೋಡಿಸಿರ್ತಾರೆ, ಸ್ಟೇಷ್ನರಿ ಶಾಪಲ್ಲಿ ಆ ಥರ ನನಗೆ ತುಂಬ ಇಷ್ಟ. ಕೆಲವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆ ಥರ ಎಲ್ಲ. ನಮ್ಮ ಮನೇಲೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ ತುಂಬ ಇಷ್ಟ ಆಗೋಯಿತು. ಆಮೇಲೆ ಅಮ್ಮ ಒಂದೇ ಥರ ತರಿಸಿದ್ಯಲ್ಲ, ಅವಳಿಗೆ ಬೇರೆ ಏನೋ ಒಂದು ಇರುತ್ತೆ ಅಂತ ಅಂದ್ಕೊಂಡ್ಳು. 3 ಪಾರ್ಸಲಲ್ಲೂ 2 ಕಂಪ್ನಿದು ಟ್ರೈ ಮಾಡಬೇಕು ಅಂತ ತರಿಸಿದ್ದೆ. 2 ಆಲ್ಮೋಸ್ಟ್ ಸೇಮ್ ಇದೆ, ಆಯಿತಾ, ಸೇಮ್ ಟು ಸೇಮ್ ಆ ಥರ ಕಂಟೈನರ್ಸ್ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಯಾವ ರೀತಿ ಫಿಲ್ ಮಾಡ್ತೀನಿ, ಏನು ಪರ್ಪಸ್ಸು, ಒಂದೇ ಥರ ತರಿಸಿದ್ದು ನಿಮಗೆ ಗೊತ್ತಾಗುತ್ತೆ. ಅದು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಯೂನಿಫಾರ್ಮ್ ಆಗಿ ನೀಟಾಗಿ ಇರುತ್ತೆ. ಆಮೇಲೆ ನೀಟಾಗಿ ಟ್ರಾನ್ಸ್ಪರೆಂಟ್ ಇದೆ, ಗಟ್ಟಿ ಇದೆ, ಅದ್ರ ಮೇಲೆಲ್ಲ ಇತ್ತು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಇತ್ತು. ಟಪ್ಪರ್ವೇರಿಗಿಂತ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಫ್ರೋಝನ್ ಸೇಫ್, ಅಂದರೆ ಫ್ರೀಝರಲ್ಲಿ ಇಟ್ಟರು ಏನೂ ಆಗೋಲ್ಲ. ಸೊ ಒಳ್ಳೆ ಪ್ಲಾಸ್ಟಿಕ್ಕು ಆ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು. ನಾನು ಎಷ್ಟೊಂದು ರಿವ್ಯೂಸ್ ಮಾಡಿದೆ. ಈಗ ಸ್ಟೀಲಲ್ಲಿ ಅಂದರೆ ನನಗೆ ಒಳಗಡೆ ಏನಿದೆ ಅಂತ ಕಾಣಿಸಲ್ಲ. ಬೆಳಗ್ಗೆ ಹೊತ್ತು ತುಂಬ ಪೀಕ್ ಟೈಮ್ ಇರುತ್ತೆ, ಕಷ್ಟ ಆಗೋಗುತ್ತೆ, ಎಲ್ಲ ಹುಡ್ಕೊಂಡು ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇದ್ರ ಮೇಲೂ ಸ್ಟಿಕ್ಕರ್ಸ್ ಹಾಕ್ತೀನಿ, ಅದ್ರ ಮೇಲೂ ಸ್ಟಿಕ್ಕರ್ಸ್ ಹಾಕ್ಬೋದು, ಬಟ್ ತೊಳಿಬೇಕಾರೆ ಎಲ್ಲ ಕಷ್ಟ ಆಗುತ್ತೆ ಅಂತ ನೋಡೋಣ. ನನಗೆ ಏನೋ ಟ್ರಾನ್ಸ್ಪರೆಂಟೇ ಇಷ್ಟ ಆಯಿತು. ಇನ್ನೊಂದು ಗ್ಲಾಸ್ದು ನೋಡಿದೆ, ಒಂದು ಗ್ಲಾಸ್ ನಮ್ಮ ಮನೇಲಿ ಇತ್ತು, ಒಂದು ಆಲ್ಮೋಸ್ಟ್ ನಾನು ಅಂದ್ಕೊಂಡಿದ್ದು ಗ್ಲಾಸ್ದೇ ತೊಗೊಂಬಿಡೋಣ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಕಿಚನ್ಗೆ ಅಂತ ಅಂದ್ಕೊಂಡೆ. ಒಂದು 8 ದಿನ 10 ದಿನ ಹಿಂದೆ ಅಂದ್ಕೊಳ್ತೀನಿ, ಈ ಥರನೇ ಅರ್ಜೆಂಟಲ್ಲಿ ಮಾಡ್ಬೇಕಾದ್ರೆ ಗ್ಲಾಸ್ನ ಬೀಳಿಸ್ಬಿಟ್ಟೆ. ಎಷ್ಟು ಟೆನ್ಷನ್ ಆಯಿತು ಅಂದರೆ, ಒಂದು ಎಲ್ಲಿ ನನ್ನ ಚಿಕ್ಕ ಮಗಳು ಬಂದುಬಿಟ್ಟು ಏನಾದ್ರು ಮಾಡ್ಕೋತಾಳೋ ಅಂತ ಭಯ, ಇನ್ನೊಂದು ಸದ್ಯ ಅದು ಮಾಡ್ತಾ ಇರೋ ಅಡುಗೆದಲ್ಲಿ ಬಿದ್ದಿಲ್ಲ. ಏಕೆಂದರೆ ಮನೆಯಲ್ಲಿ ಆರಾಮಾಗಿ ತಾಳ್ಮೆಯಿಂದ ಅಡುಗೆ ಮಾಡಿಕೊಂಡು ಆ ಥರ ಎಲ್ಲ ಇದ್ದರೆ ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ಈಗ ನೋಡಿ ಎಣ್ಣೆದೆಲ್ಲ ಇದೆ ನಮ್ಮ ಮನೇಲಿ, ಎಣ್ಣೆದು ಗ್ಲಾಸಿಂದ ತರಿಸಿದ್ದು, ಅದನ್ನು ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಕೇರ್ಫುಲ್ಲಿಂದ ಮಾಡ್ತೀನಿ ನಾನು. ಒಂದು ಎಣ್ಣೆ ಹಾಕಬೇಕು ಅಂದರೆ ನಿಧಾನಕ್ಕೆ ಹಾಕ್ತಾಯಿರ್ತೀನಿ, ಯಾಕೆಂದರೆ ಎಲ್ಲಿ ಹೊಡೆದೋಗುತ್ತೋ ಏನು ಕತೆನೋ ಅಂತ ಭಯ ಆಗ್ತಿರುತ್ತೆ. ಸೊ ಅಷ್ಟು ತಾಳ್ಮೆಯಿಂದ ಮಾಡೋಕ್ಕೆ ಟೈಮ್ ಇರಲ್ಲ ಬೆಳಗ್ಗೆ ಹೊತ್ತು. ಸೊ ಅದಕ್ಕೆ ನನ್ನ ನೀಡ್ಗೆ ಏನಿತ್ತು ಅಂದರೆ ಒಳ್ಳೆ ಕ್ವಾಲಿಟಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕಿಗೆ ಹೋಗೋಣ ಅಂತ ಅಂದ್ಕೊಂಡು, ಇದೇನು ಹೀಟ್ ಮಾಡಲ್ಲ ಏನಿಲ್ಲ, ಜಸ್ಟ್ ಕೋಲ್ಡ್ ಕಂಡೀಷನಲ್ಲಿ ಗ್ರಾಸರಿ ಐಟಮ್ಸ್ನ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳೋಂಥದ್ದು ಅಷ್ಟೇ. ಅದರೊಳಗಡೆ ಎಷ್ಟೊಂದು ಈ ಥರ ಪೇಪರ್ಸು,
ಜೊತೆಗೆ ಕವರ್ಗಳು ಆಯಿತಾ. ಅದನ್ನೆಲ್ಲ ನೋಡಿ ನೋಡಿ ನಾನೇ ಅಂತೂ ಅಯ್ಯೋ ಇದು ಏನಮ್ಮ ಇಷ್ಟೊಂದು ಪೇಪರ್ಸ್ ಕೊಟ್ಟಿದ್ದಾರೆ, ಎಷ್ಟು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಅಂತ ಅದನ್ನೇ ಹೇಳ್ತಾ ಇದ್ಲು. ಆಮೇಲೆ ಅವಳಿಗೆ ಬೇಜಾರು, ಎಲ್ಲ ಬಾಕ್ಸಲ್ಲೂ ಅದೇ ಇದೆಯಲ್ಲ, ಬೇರೆ ಬೇರೆ ಏನಾದರೂ ಆರ್ಡ್ರ್ ಮಾಡಬಾರ್ದ ನೀನು ಅಂತ. ಅವಳಿಗೆ ಅದೇ ಕ್ಯೂರಿಯಾಸಿಟಿ ಇತ್ತು, ಏನಿರುತ್ತೋ ಅಂತ ಓಪನ್ ಮಾಡ್ತಿದ್ಲು. ಬಟ್ ಎಲ್ಲದರಲ್ಲೂ ಅದೇ ಬಾಕ್ಸ್ಗಳ ಆಲ್ಮೋಸ್ಟ್ ಎಷ್ಟು 3 ಸೆಟ್ಟ ತರಿಸಿದ್ದು ಅಂತ, ಜಾಸ್ತಿ ಏನಿಲ್ಲ, ಎಲ್ಲ ಸೇರಿಸಿ 1200 ಏನೋ ಆಯಿತು ಅನಿಸುತ್ತೆ. ಲಿಂಕ್ನ ಕೊಟ್ಟಿರ್ತೀನಿ, ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಾನು ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ, ಅದನ್ನು ಆ್ಯಡ್ ಮಾಡೋದೇ ಮರ್ತೋಗ್ಬಿಡುತ್ತೆ. ಇದು ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ, ಕೊಡೋಕ್ಕೆ ಲಿಂಕ್ಸ್ ಎಲ್ಲನೂ. ಎರಡೂ ತುಂಬ ಚೆನ್ನಾಗಿದೆ. ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಅದರದ್ದು ಏನದು ಒಳಗಡೆ ಹೋಗುತ್ತಾ, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಎಲ್ಲ. ಸೊ ತುಂಬಾ ಚೆನ್ನಾಗಿದೆ. ಆಮೇಲೆ ಏರ್ ಟೈಟ್ ಇದೆ. ಲಿಡ್ಗೆ ಸ್ವಲ್ಪ ಗ್ಯಾಸ್ಕೆಟ್ ಥರ ಕೊಟ್ಟಿದ್ದಾರೆ, ಅದು ಒಂಥರ ಏರ್ ಟೈಟ್ ಥರ ಇರುತ್ತೆ. ಸೊ ಅದೇನೋ ಕೆಟ್ಟೋಗುತ್ತೆ ತುಂಬ ದಿನ ಆದಮೇಲೆ ಅಂತ ಏನೂ ಅನಿಸಲ್ಲ. ಸೊ ಇದು ಆ ಥರ ಇದೆ ಬಾಕ್ಸ್ಗಳೆಲ್ಲ. ನಮ್ಮ ಮನೇಲಿ ಏನು ಅಂದರೆ ಗ್ರಾಸರೀಸು, ಬಿಸ್ಕೆಟ್ಸ್ ಇರ್ಬೋದು, ಬೇಳೆಕಾಳುಗಳು, ತೊಗರಿಬೇಳೆ, ಕಡಲೆಬೇಳೆ ಅದೆಲ್ಲನೂ ಎಷ್ಟೊಂದು ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಕಾಣಿಸೋ ಥರ ಜೋಡಿಸ್ಕೊಂಡ್ರೆ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೋದು ಅಂದ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಸೊ ಆ ಥರದ್ದೆಲ್ಲ ನೀಟಾಗಿ ತರಿಸ್ಕೊಂಡಿದ್ದೀನಿ. ನೋಡೋಣ, ಅದು ಸ್ಟಿಕ್ಕರ್ ಒಂದು ತರಿಸ್ಕೋಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಲುಕ್ಕು. ಆಮೇಲೆ ಯಾರೇ ಬಂದರೂ ನೀಟಾಗಿ ಅಡುಗೆ ಮಾಡ್ಬೋದು. ಸೊ ಅದಕ್ಕೆ ಆ ಥರ ಅಂದ್ಕೊಂಡು ಮಾಡ್ತಾಯಿದ್ವಿ. ಹೀಗೇ ಕೆಳಗಡೆ ಎಲ್ಲ ಹಸ್ಬೆಂಡು ಟಿ ವಿ ನೋಡ್ತಾಯಿದ್ರು, ಮತ್ತು ಏನೋ ಕೆಲಸ ಮಾಡ್ತಾಯಿದ್ರು. ಮೇಲೇ ಓಪನ್ ಮಾಡೋಣ ಅಂತ ರೂಮ್ಸಲ್ಲಿ ಓಪನ್ ಮಾಡ್ತಾಯಿದ್ವಿ. ಅವಳ ಕೈಯಲ್ಲಿ ನೋಡ್ತಾ ಇದ್ದೀರಾ, ಕವರ್ದು ಪೇಪರ್ಗಳು ಎಷ್ಟೊಂದು, ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾಯಿದ್ಲು. ಅದನ್ನೇ ಅವು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀವಿ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ನಾವು ಲೈಫಲ್ಲಿ ಏನೇ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇನ್ನು ಅವ್ರಿಗೆ ಎಕ್ಸಾಮ್ಸ್ ಬೇರೆ, ಇನ್ನು 20 ದಿನ ನಮ್ಮ ಮನೇಲಂತೂ ಒಂಥರ ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ 13 ಎಕ್ಸಾಮು ಮಕ್ಕಳಿಗೆ, ಕಂಟಿನ್ಯೂಸ್ ಒಂದಿನವೂ ರಜಾ ಇಲ್ಲ ಆಯಿತಾ. ಅದಿನ್ನೂ ಕಷ್ಟ ಅಂತ ಅನ್ಬೋದು. ಅದಕ್ಕೆ ಈಗಲಿಂದನೇ ಕೂರಿಸ್ತಾ ಇದ್ದೀನಿ, ಕೂತ್ಕೊಂಡು ಓದಿಸಿ ಅದು ನನಗೂ ಸುಸ್ತಾಗೋಗುತ್ತೆ, ಅವ್ರಿಗೂ ಸುಸ್ತಾಗೋಗುತ್ತೆ. ಆದಷ್ಟು ವ್ಲಾಗ್ನ ಮಿಸ್ ಮಾಡಲ್ಲ, ಹಾಕಿದ್ರೂ ಕೂಡ ಒಂದು ಚಿಕ್ಕ ಚಿಕ್ಕ ವ್ಲಾಗ್ಸ್ನ ಹಾಕ್ತಾಯಿರ್ತೀನಿ. ಮಿಸ್ ಆದರೆ ಅರ್ಥ ಮಾಡ್ಕೊಂಬಿಡಿ, ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ಸ್ ಇರುತ್ತೆ ಆಯಿತಾ. ಅಟ್ಲೀಸ್ಟ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಈಗ ಎಷ್ಟೇ ನೋಡೋಕ್ಕೆ ಚೆನ್ನಾಗಿದ್ರೂ ಕೂಡ ಅದನ್ನು ನಾವು ವಾಶ್ ಮಾಡಲೇಬೇಕು ಅಲ್ವಾ. ಒಳಗಡೆ ಒಂಥರ ಕೆಮಿಕಲ್ ಸ್ಮೆಲ್ಲು ಅದು ಇದು ಬರ್ತಾ ಇರುತ್ತೆ, ಸಮಾಧಾನನೇ ಆಗೋಲ್ಲ. ಸೊ ನಾವು ಸ್ವಲ್ಪ ಉಜ್ಜಿ ನೀಟಾಗಿ ತೊಳೆದು, ಅದು ಸಾಫ್ಟ್ ಸ್ಕ್ರಬ್ಬರ್, ಅದು ನೀವೇನದು ಸ್ಟೀಲ್ ನೋಡ್ತಾ ಇದ್ದೀರಲ್ವ, ಸಿಲ್ವರ್ ಕಲರ್ದು, ತುಂಬ ಸಾಫ್ಟ್ ಸ್ಕ್ರಬ್ಬರು. ಏನೋ ರ್ಯಾಶ್ ಆಗುತ್ತೆ, ಸ್ಕ್ರ್ಯಾಚಸ್ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ನೀಟಾಗಿ ತಿಕ್ಕೊಂಡು, ಈಗ ವಿಮ್ ಲಿಕ್ವಿಡ್ ಇರುತ್ತಲ್ವ, ಅದನ್ನೇ ಹಾಕಿ ತಿಕ್ತಾಯಿದ್ದೀನಿ ಅಷ್ಟೇ. ಸೋಪ್ ಇರುತ್ತಲ್ಲ, ಅದ್ರ ಮೇಲೇ ಲಿಕ್ವಿಡ್ ಹಾಕ್ಕೊಂಬಿಟ್ಟಿರ್ತೀನಿ. ಸೊ ಸೋಪ್ದು ಕೆಲವು ಸತಿ ಕೋರ್ಸ್ ಮೆಟೀರಿಯಲ್ ತಿಕ್ಕೊಳ್ಳೋಂಗಾಗುತ್ತೆ. ನಾನು ಟ್ರೈ ಮಾಡಿದೆ ಗ್ಯಾಸ್ಕೆಟ್ನ ತೆಗಿಯೋಕ್ಕೆ, ಬರ್ತಾನೆ ಇರಲಿಲ್ಲ. ಆಮೇಲೆ ಕೆಲವೆಲ್ಲ ತೆಗ್ದು ತಿಕ್ಕಿದೆ, ಯಾವ್ದು ಬರ್ತಿತ್ತೋ ಅದನ್ನೆಲ್ಲ ತೆಗ್ದು ತಿಕ್ಕಿದ್ದೀನಿ. ಟ್ರೈ ಮಾಡಿದೆ ಇನ್ಫ್ಯಾಕ್ಟ್, ಅದು ಸಿಸರಿಂದ ಮತ್ತು ಚಾಕುವಿಂದ ಮತ್ತು ಸ್ಪೂನಿಂದ ಎಲ್ಲ ಟ್ರೈ ಮಾಡಿದೆ. ಬಟ್ ಅದು ತುಂಬ ಸ್ಟ್ರಾಂಗಾಗಿ ಇತ್ತು. ಆಮೇಲೆ ಒಂದು 4-5ಕ್ಕೆ ಬಂತು, ಅದನ್ನೆಲ್ಲ ನೀಟಾಗಿ ತಿಕ್ಕಿದೆ. ಅದೊಂಥರ ಸಮಾಧಾನ. ಎಷ್ಟೇ ನೀಟ್ ಅನಿಸಿದ್ರು, ಎಷ್ಟೇ ಹೊಸ ಬಟ್ಟೆ ಅನಿಸಿದ್ರು ಕೂಡ ಅದನ್ನು ಒಗೆದು ಹಾಕ್ಕೋಬೇಕು, ತೊಳೆದು ಯೂಸ್ ಮಾಡೋದು ಬೆಸ್ಟ್, ಫಾರ್ ಬೆಸ್ಟ್. ಈವನ್ ಹೊಸ ಬಟ್ಟೆನೂ ಅಷ್ಟೇ, ಅದ್ರ ಮೇಲೆ ಎಷ್ಟೊಂದು ಜರ್ಮ್ಸ್ ಇರುತ್ತೆ. ಎಷ್ಟೊಂದು ಜನ ಟ್ರೈ ಮಾಡಿರ್ತಾರೆ. ಈಗಂತೂ ಎಲ್ಲ ಮಾಲ್ಗಳು ಅದು ಇದು ಇರೋದ್ರಿಂದ ಇದು ಟ್ರಯಲ್ ರೂಮ್ ಇರುತ್ತೆ, ಅಲ್ಲೆಲ್ಲ ಟ್ರಯಲ್ ಮಾಡಿರ್ತಾರೆ. ಅದೊಂಥರ ಬೇಜಾರು ಅನಿಸುತ್ತೆ ಹಾಕ್ಕೊಳ್ಳೋಕ್ಕೆ. ಏನೇ ಹೊಸ ಬಟ್ಟೆ ಇದ್ದರೂ ಕೂಡ ಜಸ್ಟ್ ಒಂದು ಶಾಂಪೂ ವಾಶನ್ನು ಮಾಡಿದ್ರು ಬೆಸ್ಟು. ಆಮೇಲೆಲ್ಲ ವಾಶ್ ಮಾಡಿ ಈಗ ಒಣಗಾಕಿದ್ದೀನಿ. ಇಷ್ಟು ಮಾಡೋಷ್ಟೊತ್ತಿಗೆ ತುಂಬ ಸುಸ್ತಾಗೋಗಿತ್ತು. ಇನ್ಫ್ಯಾಕ್ಟ್ ಎಷ್ಟೊಂದು ಕೆಲಸಗಳನ್ನ ನಾನು ವ್ಲಾಗ್ ರೆಕಾರ್ಡೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಕೆಲಸಗಳಾಗಲ್ಲ, ಇದು ಬೇಗ ಮುಗಿಸ್ಕೊಳ್ಳೋಣ, ಬಿಕಾಸ್ ಸಿಗೋದೇ ಒಂದು ಸಂಡೇ, ಎಷ್ಟಾಗುತ್ತೋ ಅಷ್ಟು ಬೇಗ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಸುಮಾರು ಕೆಲಸ ಮಾಡಿದ್ದೆ ಇತ್ತು. ಇದು 3ನೇ ಟ್ರಿಪ್ ಏನೋ ಪಾತ್ರೆ ತೊಳೆದಿದ್ದು. ಬೇರೆ ಎಲ್ಲ ಬಾಕ್ಸ್ಗಳಿತ್ತು, ಬೇರೆ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದಿದ್ದಾಯಿತು, ಅಡುಗೆ ಮಾಡಿದ್ದಾಯಿತು, ಒಂದು ಸೆಕ್ಷನ್ನ ಕ್ಲೀನ್ ಮಾಡಿದ್ದಾಯಿತು, ಮಕ್ಕಳಿಗೆ ಓದಿಸಿದ್ದು, ನನಗೆ ಕ್ವಶನ್ ಪೇಪರ್ ಇತ್ತು, ಒಂದು 4 ಅವರ್ ಕ್ವಶನ್ ಪೇಪರ್ ಮಾಡಿದ್ದೆ ಆಯಿತು. ಆಮೇಲೆ ಹೆಲ್ದಿಯಾಗಿ ಏನಾರ ತಿನ್ನೋಣ ಅದು ಇದು ಅಂತ ಅನಿಸ್ತಾಯಿತ್ತು. ಅದಕ್ಕೆ ಒಂದು ಪಪ್ಪಾಯ ಇತ್ತು, ತುಂಬ ಚೆನ್ನಾಗಿತ್ತು, ಒಂದು ನಾಟಿ ಸ್ಟೈಲಲ್ಲಿತ್ತು, ಚೆನ್ನಾಗಿತ್ತು. ಆಮೇಲೆ ಊರಿಂದ ಸ್ವಲ್ಪ ಮೂಸಂಬಿನ ಕೊಟ್ಟು ಕಳಿಸಿದ್ರು, ಅದರದ್ದು ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಹಸ್ಬೆಂಡಿಗೆ ಹೇಳಿದೆ ಸ್ವಲ್ಪ ಬಿಡಿಸ್ಕೊಡಿ ಅಂತ, ಅವರು ಅದರದ್ದು ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಟ್ರು. ಈಗ ಜ್ಯೂಸ್ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ಖುಷಿಯಾಯಿತು. ಇನ್ಫ್ಯಾಕ್ಟ್ ಒಂದು 2 ಲೀಟ್ರಷ್ಟು ಜ್ಯೂಸ್ ಬಂದಿತ್ತು. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಆಯಿತಾ, ಸಕ್ಕರೆ ಮತ್ತು ನೀರು ಹಾಕಿ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ದೀನಿ. ಅಪ್ಪ ಹೊಟ್ಟೆ ತುಂಬೋಯ್ತು.
ಮಧ್ಯಾಹ್ನ ಇನ್ಫ್ಯಾಕ್ಟ್ ಏನೂ ಊಟನೇ ಮಾಡಲಿಲ್ಲ ನಾನು. ಇದನ್ನೇ ಕುಡಿದು ಹೊಟ್ಟೆ ತುಂಬೋಯಿತು. 2 ಗ್ಲಾಸ್ ಕುಡ್ದಿದ್ದು. ಇದು ವಿಟಮಿನ್ ಸಿ ಯಲ್ಲೂ ಜಾಸ್ತಿ, ಫೈಬರಲ್ಲೂ ಜಾಸ್ತಿ, ಒಳ್ಳೇದಲ್ವ ಇದು. ನನಗೆ ಇಷ್ಟ ಆಯಿತು. ಒಂಥರ ಫ್ಲೇವರು ಎಲ್ಲ ಚೆನ್ನಾಗಿತ್ತು. ಒಂಚೂರು ಕಹಿ ಇರಲಿಲ್ಲ. ಮೂಸಂಬಿನೂ ಸ್ವೀಟ್ ಇತ್ತು. ಅದಕ್ಕೆ ನಾನು ಸಕ್ಕರೆ ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ. ಈ ಥರ ಮಾಡಿಕೊಂಡು ಕುಡ್ದಿದ್ದು. ತುಂಬ ಈಗಲೂ ನೋಡಿದ್ರೆ ಟೆಂಪ್ಟೆಡ್ ಆಗ್ತಿತ್ತು. ಈ ಥರ ಹೆಲ್ದಿಯಾಗಿ ಇದೆಲ್ಲ ಇಷ್ಟೊಂದು ತಿಂದ್ಬಿಟ್ರೆ ಊಟ ಮಾಡಬೇಕು ಅಂತ ಅನಿಸಲ್ಲ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಯಾವಾಗಲೂ ಮನೆ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡಿ, ಕಷ್ಟ ಅಂತ ಅನಿಸಲ್ಲ. ನೀವು ನೋಡ್ತಾ ಇದ್ದೀರಲ್ವ, ಎಷ್ಟೇ ಕಷ್ಟಗಳಿದ್ರೂ ಖುಷಿಯಾಗಿ ಮಾಡಿಕೊಂಡ್ರೆ ಅದು ಈಸಿಯಾಗಿ ಆಗೋಗುತ್ತೆ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ.